Hi students. Rashmi M, guest faculty, Department of Computer Science, working at Sri Honna Devi Government First Grade College, Dandina Shivara. Hello all, this session is for chapter 3, writing code. In this chapter we will see what are the types of errors that may occur while developing the VBA code. Now first we will see what are errors andre ಏನು and what do you mean by debugging. ಯೂಶುವಲ್ ಆಗಿ ನಾವು ಯಾವುದನ್ನು ಎರರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಮಿಸ್ಟೇಕ್ಸ್ ಮೇಡ್ ವೈಲ್ ಡೆವಲಪಿಂಗ್ ದ ಕೋಡ್. ಏನಾದರೂ ತಪ್ಪು ಮಾಡ್ತೀವಲ್ಲ ಅದನ್ನು ನಾವು ಇಲ್ಲಿ ಎರರ್ಸ್ ಅಂತ, ಮಿಸ್ಟೇಕ್ಸ್ನ ನಾವು ಎರರ್ಸ್ ಅಂತ ಕರಿತೀವಿ ಅಥವಾ ಬಗ್ಸ್ ಅಂತ ಕರಿತೀವಿ. ಈ ಬಗ್ಸ್ನ ಫೈಂಡ್ ಮಾಡೋದು ಪ್ರೊಸೀಜರ್ನ ಅಥವಾ ಪ್ರೋಸೆಸ್ನ, ಈ ಬಗ್ಸ್ನ ಫೈಂಡ್ ಔಟ್ ಮಾಡೋ ಅಂಥ ಪ್ರೊಸೀಜರ್ಸ್ನ ಫೈಂಡ್ ಔಟ್ ಮಾಡೋದಲ್ಲದೆ ವಿ ಶುಡ್ ರಿಮೂವ್ ಆಲ್ಸೋ. ಆ ಪ್ರೋಸೆಸ್ನ ನಾವು ಏನಂತ ಕರಿತೀವಿ? ಡಿಬಗ್ಗಿಂಗ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಎಲಿಮಿನೇಟಿಂಗ್ ಅಂದರೆ ಫೈಂಡ್ ಮಾಡಿ ರಿಮೂವ್ ಮಾಡೋ ಅಂಥ ಪ್ರೋಸೆಸ್, ಎಲಿಮಿನೇಟಿಂಗ್ ದ ಬಗ್ಸ್. ದ ಪ್ರೋಸೆಸ್ ಆಫ್ ಎಲಿಮಿನೇಟಿಂಗ್ ದ ಬಗ್ಸ್ ಫ್ರಮ್ ದ ಪ್ರಾಜೆಕ್ಟ್ ಇಸ್ ಕಾಲ್ಡ್ ಆಸ್ ಡಿಬಗ್ಗಿಂಗ್. ಓಕೆ, ಯಾವ ಥರದ ಎರರ್ಸ್ ಅಕರ್ ಆಗ್ಬೋದು? ಯಾವುದಪ್ಪ ಅಂದರೆ ಸಿಂಟ್ಯಾಕ್ಸ್ ಎರರ್ಸ್ ಅಥವಾ ಕಂಪೈಲ್ ಎರರ್ ಅಂತಲೂ ಕರಿತೀವಿ, ರನ್ ಟೈಮ್ ಎರರ್ಸ್ ಆ್ಯಂಡ್ ಲಾಜಿಕಲ್ ಎರರ್ಸ್. ಈ ರೀತಿಯ ಎರರ್ಸ್ಗಳು ಅಕರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಯಾವ್ಯಾವುದನ್ನು ನಾವು ಸಿಂಟ್ಯಾಕ್ಸ್ ಎರರ್ ಅಂತ ಕರಿತೀವಿ, ರನ್ ಟೈಮ್ ಎರರ್ ಅಂತ ಕರಿತೀವಿ ಆ್ಯಂಡ್ ಲಾಜಿಕಲ್ ಎರರ್ ಅಂತ ಕರಿತೀವಿ ಅಂತ ಒನ್ ಬೈ ಒನ್ ನೋಡೋಣ. ಮೊದಲಿಗೆ ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು ಅಂತ ನೋಡೋಣ. ಗ್ರಾಮೆಟಿಕಲ್ ಎರರ್ಸ್ ಅಥವಾ ಒಂದು ರೂಲ್, ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅದರದ್ದೇ ಆದಂಥ ರೂಲ್ಸ್ನ ಡಿಫೈನ್ ಮಾಡಿರ್ತಾರೆ. ಆ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಅಥವಾ ಫಾಲೋ ಮಾಡಲಿಲ್ಲ ಅಂದರೆ ಆ ಟೈಮಲ್ಲಿ ಅಕರ್ ಆಗುವಂಥ ಎರರ್ಸ್ನ ನಾವು ಸಿಂಟ್ಯಾಕ್ಸ್ ಎರರ್ಸ್ ಅಂತ ಕರಿತೀವಿ. ಸಿಂಟ್ಯಾಕ್ಸ್ ಎರರ್ಸ್ ರೆಫರ್ಸ್ ಟು ದ ರೂಲ್ಸ್ ಆರ್ ಗ್ರಾಮರ್ ಟು ಬಿ ಫಾಲೋಡ್ ಇನ್ ಕ್ರಿಯೇಟಿಂಗ್ ಸ್ಟೇಟ್ಮೆಂಟ್ಸ್ ಆರ್ ವೈಲ್ ಅಸೈನಿಂಗ್ ದ ಪ್ರಾಪರ್ಟಿ ವ್ಯಾಲ್ಯೂಸ್. ಸ್ಟೇಟ್ಮೆಂಟ್ಸ್ನ ಕ್ರಿಯೇಟ್ ಮಾಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ಈ ಕಂಟ್ರೋಲ್ ಆಬ್ಜೆಕ್ಟ್ಸಿಗೆ ಆ ಪರ್ಟಿಕ್ಯುಲರ್ ಕಂಟ್ರೋಲ್ ಆಬ್ಜೆಕ್ಟಿನ ಕರೆಸ್ಪಾಂಡಿಂಗ್ ಪ್ರಾಪರ್ಟೀಸ್ಗೆ ವ್ಯಾಲ್ಯೂಸ್ನ ಅಸೈನ್ ಮಾಡೋ ರೀತಿಲಾಗಿರ್ಬೋದು ಮಿಸ್ಟೇಕ್ ಆದರೆ ಆವಾಗ ಸಿಂಟ್ಯಾಕ್ಸ್ ಎರರ್ ಅಂತ ಕರಿತೀವಿ. ಅಂದರೆ ಅಕರ್ ಆಗೋವಂಥ ಎರರ್ನ ನಾವು ಸಿಂಟ್ಯಾಕ್ಸ್ ಎರರ್ಸ್ ಅಂತ ಕರಿತೀವಿ. ಸಿಂಟ್ಯಾಕ್ಸ್ ಎರರ್ ಅಂದರೆ ಯಾವ ಥರ ಇರುತ್ತೆ ಅದನ್ನು ನೋಡೋಣ ಬನ್ನಿ. ಇಲ್ಲಿ ಕೆಳಗೆ ನೋಡಿ, ಮಿಸ್ಸಿಂಗ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಅಂದರೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೋಡಿದ್ದೀರಾ ನೀವು, ನಮ್ಮ ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ಎಲ್ಲ ಕೀವರ್ಡ್ಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಫಿನ ಕೊನೆಯಲ್ಲಿ ದೆನ್ ಅನ್ನೋವಂಥ ಕೀವರ್ಡ್ ಯೂಸ್ ಮಾಡಬೇಕು. ಅಕಸ್ಮಾತ್ ಆ ದೆನ್ ಅನ್ನೋವಂಥ ಕೀವರ್ಡ್ ಇಲ್ಲ ಅಂದರೆ ಆವಾಗ ಸಿಂಟ್ಯಾಕ್ಸ್ ಎರರ್ ಅಕರ್ ಆಗುತ್ತೆ. ಅಥವಾ ಇಫ್ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟಿನ ಕೊನೆಯಲ್ಲಿ ಎಂಡ್ ಇಫ್ ಅಂತ ಸ್ಪೆಸಿಫೈ ಮಾಡಬೇಕು, ಅಥವಾ ವೈಲ್ ಲೂಪಿನ ಎಂಡಲ್ಲಿ ವಿಂಡ್ ಅಂತ ಸ್ಪೆಸಿಫೈ ಮಾಡಬೇಕು, ಅಥವಾ ಡೂ ವೈಲಿನ ಎಂಡಲ್ಲಿ ಲೂಪ್ ಅನ್ನೋ ಅಂಥ ಕೀವರ್ಡ್ನ ಸ್ಪೆಸಿಫೈ ಮಾಡಬೇಕು. ಈ ಥರ ನಾವು ಎಂಡ್ ಆಫ್ ದ ಸ್ಟೇಟ್ಮೆಂಟ್ಸ್ನ ಮಿಸ್ ಮಾಡಿದಾಗ ಸಿಂಟ್ಯಾಕ್ಸ್ ಎರರು ಅಕರ್ ಆಗುತ್ತೆ. ಇದೊಂಥರ ಸಿಂಟ್ಯಾಕ್ಸ್ ಎರರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಅನ್ನೆಸೆಸರಿ ಸ್ಪೇಸಿಂಗ್. ಅಂದರೆ ನಮ್ಮ ಪ್ರತಿಯೊಂದು ಕಂಟ್ರೋಲ್ಸ್ಗೆ ನೇಮ್ಸ್ನ ಕೊಟ್ಟಿರ್ತೀವಿ. ಆ ನೇಮ್ಸ್ನ ಪ್ರಾಪರಾಗಿ ಟೈಪ್ ಮಾಡಿದೆ ಇನ್ ಬಿಟ್ವೀನ್ ಸ್ಪೇಸಸ್ ಕೊಟ್ಟಿರಲ್ಲ, ಬಟ್ ನಮ್ಮ ಕೋಡಿಂಗ್ ಟೈಮಲ್ಲಿ ಸ್ಪೇಸ್ನ ಕೊಡ್ತೀವಿ. text1.text ಅಂತ ನಾವು ಪ್ರಾಪರ್ಟೀಸಲ್ಲಿ ನೇಮ್ ಅನ್ನೋಂಥ ಪ್ರಾಪರ್ಟಿಗೆ ವ್ಯಾಲ್ಯೂ ಕೊಟ್ಟಿರ್ತೀವಿ. ಬಟ್ ಕೋಡ್ ಬರೆಯೋ ಟೈಮಲ್ಲಿ ಟೆಕ್ಸ್ಟ್ ಸ್ಪೇಸ್ 1 ಅಂತ ಕೊಟ್ಟಾಗ ಇಲ್ಲಿ ನೋಡಿ ಇನ್ಸ್ಟೆಡ್ ಆಫ್ ಅಂತ ತೋರಿಸ್ತಾ ಇದೆ.
ಸೊ ಈ ಹೆಸರಿನ ಬದಲಿಯಾಗಿ ಈ ಹೆಸರು ಅಂದರೆ ವಿತ್ ದ ಅನ್ನೆಸೆಸರಿ ಸ್ಪೇಸ್ ಇದ್ದಾಗ ಅವಾಗ ಕೂಡ ಸಿಂಟ್ಯಾಕ್ಸ್ ಎರರ್ ಆಗುತ್ತೆ. ಅಥವಾ ಇನ್ಕಂಪ್ಲೀಷನ್ ಆಫ್ ವಿ ಬಿ ಸ್ಟೇಟ್ಮೆಂಟ್ಸ್. ಇನ್ಕಂಪ್ಲೀಷನ್ ಆಫ್ ವಿ ಬಿ ಸ್ಟೇಟ್ಮೆಂಟ್ಸ್ ಅಂದರೆ ನಮ್ಮ ಪ್ರಾಪರ್ಟೀಸ್ ಇರುತ್ತಲ್ಲ, ಪ್ರತಿಯೊಂದು ಕಂಟ್ರೋಲ್ಗೂ ಕರೆಸ್ಪಾಂಡಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಆ ಪ್ರಾಪರ್ಟಿ ವ್ಯಾಲ್ಯೂಸ್ನ ನಾವು ಮೆನ್ಷನ್ ಮಾಡಿದೆ ಹಾಗೆ ಆ ಸ್ಟೇಟ್ಮೆಂಟ್ನ ಫಿನಿಶ್ ಮಾಡಿದ್ರೆ ಅವಾಗ ಕೂಡ ಸಿಂಟ್ಯಾಕ್ಸ್ ಎರರ್ ಅಕರ್ ಆಗುತ್ತೆ. ಈ ಫ್ಯೂ ಎರರ್ಸ್ನ ಚೆಕ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಸಿಂಟ್ಯಾಕ್ಸ್ ಎರರ್ ಅನ್ನೋದು. ಸೊ ಒಂದು ಕೋಡಿಂಗ್ನ ಓಪನ್ ಮಾಡ್ಕೊಳ್ಳೋಣ. ಎಸ್, ಇಲ್ಲಿ ಲೇಬಲ್ 3.caption ಅಂತ ಇದೆ. ಸೊ ದಿಸ್ ಕ್ಯಾಪ್ಷನ್ ಇಸ್ ಅ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ವ್ಯಾಲ್ಯೂನ ರಿಮೂವ್ ಮಾಡ್ತೀನಿ. ದಿಸ್ ಇಸ್ ಅ ಕಂಟ್ರೋಲ್ ಅಥವಾ ಆಬ್ಜೆಕ್ಟ್ ನೇಮ್, ಅಂದರೆ ಲೇಬಲ್ ಬಾಕ್ಸಿನ ಹೆಸರು ಫಾಲೋಡ್ ಬೈ ದ ಪ್ರಾಪರ್ಟಿ ನೇಮ್ ಫಾಲೋಡ್ ಬೈ ದ ವ್ಯಾಲ್ಯೂ ಇರುತ್ತೆ ಅಲ್ವಾ. ಸೊ ನಾನು ಈ ವ್ಯಾಲ್ಯೂನ ರಿಮೂವ್ ಮಾಡಿಬಿಡ್ತೀನಿ. ಏನಾಗುತ್ತೆ ನೋಡೋಣ. ರಿಮೂವ್ ಮಾಡೋದ್ರ ಬದಲಿಯಾಗಿ ನಾನು ಇದನ್ನು ಕಮೆಂಟ್ ಮಾಡಿಬಿಡ್ತೀನಿ. ಸೊ ಎನಿವೇಸ್ ಕಮೆಂಟ್ ಲೈನ್ಸ್ ಆರ್ ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್ ಅಲ್ವಾ. ಸೊ ಇದು ಎಕ್ಸಿಕ್ಯೂಟ್ ಆಗಲ್ಲ ಆಗ. ನೋಡಿ ಗೊತ್ತಾಯ್ತಾ? ಕಂಪೈಲ್ ಎರರ್, ಎಕ್ಸ್ಪೆಕ್ಟೆಡ್ ಎಕ್ಸ್ಪ್ರೆಷನ್ ಅಂತ ಬಂತ, ಕಂಪೈಲ್ ಎರರ್ ಬಂತಲ್ಲ. ಸೊ ಈಗ ಸ್ಟಾಪ್ ಮಾಡ್ತೀನಿ, ಇಲ್ಲಿ ಕ್ಲೋಸ್, ರಿಮೂವ್ ಮಾಡಿಬಿಡ್ತೀನಿ ಕಮೆಂಟ್ ಲೈನ್. ಎಗೇನ್ ಇವಾಗ ಸೇವ್ ಮಾಡಿ ರನ್ ಮಾಡೋಕ್ಕೆ ಹೋದಾಗ ಇಟ್ ವೋಂಟ್ ಕಮ್, ನೀಟಾಗಿ ಎಕ್ಸಿಕ್ಯೂಟ್ ಆಗತ್ತೆ ಅಲ್ವಾ. ಇದೊಂದು ಎರರ್ ಆಯ್ತಲ್ವಾ. ದೆನ್ ಇಲ್ಲಿ ಇದನ್ನು ಕಮೆಂಟ್ ಮಾಡ್ತೀನಿ. ಎಂಡ್ ಆಫ್ ದ ಸ್ಟೇಟ್ಮೆಂಟ್, ಮಿಸ್ಸಿಂಗ್ ಆಫ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಅಂತ ನೋಡಿದ್ರಿ ಅಲ್ಲ, ಅದು ಎರರ್ ಬರುತ್ತಾ ಇಲ್ವಾ ನೋಡೋಣ. ಐ ವಿಲ್ ಸೇವ್ ಆ್ಯಂಡ್ ಟ್ರೈ ಟು ರನ್. ಬಂತ ಕಂಪೈಲ್ ಎರರ್ ವೈಲ್ ವಿತೌಟ್ ವಿಂಡ್. ಓಕೆ, ದೆನ್ ಇಲ್ಲಿ ಸ್ಟಾಪ್ ಮಾಡಿ ಈಗ ಇದನ್ನು ಸೆಟ್ರೇಟ್ ಮಾಡಿ. ಸೊ ಈ ಥರ ಎರರ್ಸ್ನ ನಾವು ಕಂಪೈಲ್ ಎರರ್ಸ್ ಅಥವಾ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಎರರ್ಸ್ ಆದ್ಮೇಲೆ ರನ್ ಟೈಮ್ ಎರರ್ಸ್ನ ನೋಡೋಣ. ಎಸ್, ರನ್ ಟೈಮ್ ಎರರ್ಸ್, ಯಾವ ಥರದ ಎರರ್ಸ್ನ ನಾವು ರನ್ ಟೈಮ್ ಎರರ್ಸ್ ಅಂತ ಕರಿತೀವಿ. These errors occur when we run the project. Frequently occurred runtime errors or type mismatch error. ಟೈಪ್ ಮಿಸ್ಮ್ಯಾಚ್ ಎರರ್ ಅಂದರೆ ಯಾವುದು? ಎಸ್, ಇಲ್ಲಿ ಎ ಅಂತ ಒಂದು ವೇರಿಯೇಬಲ್ನ ಕನ್ಸಿಡರ್ ಮಾಡಿದ್ದೀವಿ ಈ ಕೋಡಿಂಗಲ್ಲಿ. ಬಟ್ ಇಟ್ ಈಸ್ ಆಫ್ ದ ಟೈಪ್ ಬೂಲಿಯನ್. ಬೂಲಿಯನ್ ಅಂದರೆ 1 0. ಈ ವ್ಯಾಲ್ಯೂಸ್ ಮಾತ್ರನೇ ಸ್ಟೋರ್ ಆಗೋದಲ್ವಾ. ಬಟ್ ಇಲ್ಲಿ ನಾನು ಕೊಟ್ಟಿರೋದು ಏನು ವ್ಯಾಲ್ಯೂ? ಆ ಸ್ಟ್ರಿಂಗ್ನ ಸ್ಟೋರ್ ಆಗು ಅಂತ ಹೇಳ್ತಾ ಇದ್ದೀವಿ. ಯಾವ ವೇರಿಯೇಬಲ್ಗೆ? ಬೂಲಿಯನ್ ಡೇಟಾ ಟೈಪಿನ ವೇರಿಯೇಬಲ್ಗೆ ಒಂದು ಸ್ಟ್ರಿಂಗ್ಸ್ ವ್ಯಾಲ್ಯೂ ಸ್ಟೋರ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಥರ ಟೈಮಲ್ಲಿ ರನ್ ಟೈಮ್ ಎರರ್ ಅಕ್ಕರ್ ಆಗುತ್ತೆ, ಟೈಪು ಮ್ಯಾಚ್ ಆಗ್ತಿಲ್ಲ. ಆ್ಯಂಡ್ ಒನ್ ಮೋರ್ ಟೈಪ್ ಆಫ್ ರನ್ ಟೈಪ್ ಎರರ್ ಅಂದರೆ ಯಾವುದಪ್ಪ ಅಂದರೆ ಇನ್ವ್ಯಾಲಿಡ್ ಪ್ರಾಪರ್ಟಿ ವ್ಯಾಲ್ಯೂ. ಅಂದರೆ ಏನು? ಎಸ್, ಟೆಕ್ಸ್ಟ್ ಒನ್ ಇಸ್ ಅ ಟೆಕ್ಸ್ಟ್ ಬಾಕ್ಸ್ ನೇಮ್ ಫಾಲೋಡ್ ಬೈ ದ ಪ್ರಾಪರ್ಟಿ ನೇಮ್. ಸೊ ಒಂದು ಪ್ರಾಪರ್ಟಿ ಅಂದರೆ ಅಲೈನ್ಮೆಂಟ್. ಅಲೈನ್ಮೆಂಟ್ಸ್ ಅಂದರೆ ಏನು? ರೈಟ್ ಜಸ್ಟಿಫಿಕೇಶನ್, ಲೆಫ್ಟು ಜಸ್ಟಿಫಿಕೇಶನ್ನು ಮತ್ತು ಸೆಂಟರು, ಈ ಥರ ಎಲ್ಲ ಅಲೈನ್ಮೆಂಟ್ಸ್ ಕೊಡ್ತೀರಲ್ಲ. ಸೊ ಆ ಥರ ವ್ಯಾಲ್ಯೂಸ್ನ ಇಲ್ಲಿ ಕೊಡ್ಬೇಕು ನೀವು. ಬಟ್ ಆ ವ್ಯಾಲ್ಯೂಸ್ ಬದಲಿಯಾಗಿ ಏನು ಕೊಟ್ಟಿದ್ದೀರಾ? ಬೇರೆ ವ್ಯಾಲ್ಯೂಸ್ನ ಮೆನ್ಷನ್ ಮಾಡಿದ್ದೀರಾ. ಸೊ ಅದಕ್ಕೆ ರಿಲೇಟೆಡ್ ವ್ಯಾಲ್ಯೂಸ್ನ ಮೆನ್ಷನ್ ಮಾಡದೆ ಬೇರೆ ವ್ಯಾಲ್ಯೂಸ್ನ ಕೊಟ್ಟರೆ ಕೂಡ ಎರರ್ಸ್ ಅಕ್ಕರ್ ಆಗುತ್ತೆ. ಆ ಎರರ್ಸ್ನ ನಾವು ರನ್ ಟೈಮ್ ಎರರ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಯಾವ ಥರ ಎರರ್ ಬರ್ಬೋದು? ಎಸ್, ಆಬ್ಜೆಕ್ಟ್ ರಿಕ್ವೈರ್ಡ್. ಆಬ್ಜೆಕ್ಟ್ ರಿಕ್ವೈರ್ಡ್ ಎರರ್ ಅಂದರೆ ಏನು? ಎಸ್, ನಾವು ಈ ಕಂಟ್ರೋಲ್ ಆಬ್ಜೆಕ್ಟಿನ ಹೆಸರನ್ನ ಪ್ರಾಪರ್ ಆಗಿ ಮೆನ್ಷನ್ ಮಾಡಲಿಲ್ಲ ನಮ್ಮ ಕೋಡಲ್ಲಿ ಅಂದಾಗ, ಇಲ್ಲಿ ಟೆಕ್ಸ್ಟ್ 1, ಟೆಕ್ಸ್ಟ್ 2, ಟೆಕ್ಸ್ಟ್ 3 ಅಂತ ಏನಾದರೂ ಕೊಟ್ಟಿರ್ತೀವಿ ಅಥವಾ ಕೊಡಬೇಕು ಕರೆಕ್ಟಾಗಿ. ಬಿಕಾಸ್ ಟೆಕ್ಸ್ಟ್ ಅನ್ನೋದೇ ಒಂದು ಪ್ರಾಪರ್ಟಿ ನೇಮ್ ಇರೋದ್ರಿಂದ ಜಸ್ಟ್ ಟೆಕ್ಸ್ಟ್ ಅಂತ ನಾವು ಹೆಸರನ್ನ ಕೊಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಮಗೆ ಏನಂತ ಎರರ್ ಬರುತ್ತೆ? ಆಬ್ಜೆಕ್ಟ್ ರಿಕ್ವೈರ್ಡ್ ಅನ್ನೋ ಅಂತ ಎರರ್ ಬರುತ್ತೆ. ಇಟ್ ಈಸ್ ಅ ಟೈಪ್ ಆಫ್ ರನ್ ಟೈಪ್ ಎರರ್.
ನೆಕ್ಸ್ಟ್ ಇನ್ಯಾವ ಥರ ಬರುತ್ತೆ ಅಂದರೆ ಮೆಥಡ್ ಆರ್ ಡೇಟಾ ಮೆಂಬರ್ ನಾಟ್ ಫೌಂಡ್ ಅಂತ ಕೂಡ ಒಂದು ಎರರ್ ಬರುತ್ತೆ. ಯಾವಾಗ ಬರುತ್ತಪ್ಪ ಅಂದರೆ ನಮ್ಮ ಪ್ರಾಪರ್ಟಿ ನೇಮ್ಸ್, ನಮ್ಮ ಆಬ್ಜೆಕ್ಟ್ ಕಂಟ್ರೋಲ್ ಆಬ್ಜೆಕ್ಟ್ ಫಾಲೋಡ್ ಬೈ ಅಂದರೆ ಡಾಟ್ ಪ್ರಾಪರ್ಟಿ ಅಥವಾ ಮೆಥಡ್ನ ಮೆನ್ಷನ್ ಮಾಡ್ತೀವಿ ಇಲ್ಲಿ ಡಾಟ್ ಆಪ್ರೇಟರ್ ಆದ್ಮೇಲೆ ಈ ಆ್ಯಕ್ಚುಲಿ ಇವಾಗ ಇಲ್ಲಿ ಮೆನ್ಷನ್ ಮಾಡಿರೋದು ಡೇಟಾ ಮೆಂಬರ್ ಒಂದು ಪ್ರಾಪರ್ಟಿಯ ಹೆಸರು ಅಲೈನ್ಮೆಂಟ್, ಬಟ್ ಈ ಪ್ರಾಪರ್ಟಿಯ ಹೆಸರು ತಪ್ಪಿದೆ. ಅಲೈನ್ಮೆಂಟಲ್ಲಿ ಡಬಲ್ ಎನ್ ಮೆನ್ಷನ್ ಮಾಡಿದ್ದೀವಿ, ಹಾಗಾಗಿ ಈ ಥರದ್ದು ಯಾವುದು ಪ್ರಾಪರ್ಟಿ ಗೊತ್ತಿಲ್ಲ ವಿಗೆ ಅಂತ ಸ್ಪೆಸಿಫೈ ಮಾಡುತ್ತೆ ಯಾವ ಟೈಮಲ್ಲಿ, ರನ್ ಟೈಮಲ್ಲಿ. ಸೊ ದೀಸ್ ಆರ್ ಆಲ್ ದ ರನ್ ಟೈಮ್ ಎರರ್ಸ್ ದಟ್ ಮೇ ಅಕರ್ ವೈಲ್ ಡೆವಲಪಿಂಗ್ ದ ಕೋಡ್. ನೆಕ್ಸ್ಟ್ ನಾವು ಲಾಜಿಕಲ್ ಎರರ್ಸ್ ಅಂದರೆ ಏನು ಅಂತ ನೋಡೋಣ. ಪ್ರತಿ ಒಂದು ಕಾನ್ಸೆಪ್ಟ್ನ ಡೆವಲಪ್ ಮಾಡೋದಕ್ಕೆ ಹಲವಾರು ಮೆಥಡ್ಸ್ನ ಪ್ರೊಸೀಜರ್ಸ್ನ ಫಾಲೋ ಮಾಡಬಹುದು. ಪ್ರೀವಿಯಸ್ ಸೆಷನ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಡಿಸ್ಪ್ಲೇ ಆಫ್ ಎನ್ ನಂಬರ್ಸ್ನ ನಾವು ಹಲವಾರು ಲೂಪಿಂಗ್ ಸ್ಟೇಟ್ಮೆಂಟ್ಸ್ನ ಬಳಸ್ಕೊಂಡು ಕೋಡ್ನ ಡೆವಲಪ್ ಮಾಡಿದ್ದೀವಿ ಅಲ್ವಾ. ಅದೇ ರೀತಿ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಎಷ್ಟೋ ಥರ ಮೆಥಡ್ಸ್ನ ನಾವು ಫಾಲೋ ಮಾಡ್ಬೋದು ಟು ರೀಚ್ ದ ಡೆಸ್ಟಿನೇಷನ್ ಅಥವಾ ಆ ಏಮ್ನ ರಿಕ್ವೈರ್ಮೆಂಟ್ನ ಟಾರ್ಗೆಟೆಡ್ ರಿಕ್ವೈರ್ಮೆಂಟ್ನ ನಾವು ರೀಚ್ ಆಗೋದಕ್ಕೆ ಹಲವಾರು ಮೆಥಡ್ಸ್ನ ನಾವು ಫಾಲೋ ಮಾಡ್ಬೋದು. ಅದನ್ನು ನಾವು ಲಾಜಿಕ್ ಅಂತ ಕರಿತೇವೆ. ಆ್ಯಕ್ಚುಲಿ ನಾವು ಯಾವ ಮೆಥಡ್ನ ಫಾಲೋ ಮಾಡ್ತೀವೋ ಆ ಮೆಥಡ್ನ ನಾವು ಲಾಜಿಕ್ ಅಂತ ಕರಿತೀವಿ. ಡಿಸೈನ್ ಮಾಡೋ ಮೆಥಡಲ್ಲಿ ಅಕಸ್ಮಾತ್ ಏನಾದರೂ ಎರರ್ಸ್ ಅಕ್ಕರ್ ಆದರೆ ಜಸ್ಟ್ ರನ್ ಆಗುತ್ತೆ, ಬಟ್ ಪ್ರಾಪರ್ ಆಗಿರೋ ಆನ್ಸರ್ಸ್ನ ಡಿಸ್ಪ್ಲೇ ಮಾಡಲ್ಲ. ಕೆಲವೊಂದು ಇನ್ಪುಟ್ ವ್ಯಾಲ್ಯೂಸ್ಗೆ ಕರೆಕ್ಟಾಗಿ ಆನ್ಸರ್ನ ತೋರಿಸುತ್ತೆ, ಕೆಲವೊಂದು ಇನ್ಪುಟ್ ವ್ಯಾಲ್ಯೂಸ್ಗೆ ಕರೆಕ್ಟಾಗಿ ಆನ್ಸರ್ನ ತೋರಿಸಲ್ಲ. ಈ ಥರ ಯೂಶ್ವಲ್ ಆಗಿ ಅಕ್ಕರ್ ಆಗುವಂಥ ಎರರ್ಸ್ನ ನಾವು ಲಾಜಿಕಲ್ ಎರರ್ಸ್ ಅಂತ ಕರಿತೀವಿ. ಎಕ್ಸ್ಪೆಷಲಿ ಅಕ್ಕರ್ ಆಗುವಂಥ ಎಲ್ಲ ಎರರ್ಸಲ್ಲಿ ತುಂಬ ಕಷ್ಟ, ಈ ಡಿಬಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋಂಥ ಎರರ್ ಯಾವುದಪ್ಪ ಅಂದರೆ ಲಾಜಿಕಲ್ ಎರರ್ಸ್. ಇದನ್ನು ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡೋದು ಸ್ವಲ್ಪ ಭಾಳಷ್ಟು ಟೈಮ್ ಹಿಡಿಯುತ್ತೆ ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಆಲ್ಸೋ. ಇವಾಗ ನಾವು ಒಂದು ಕಾನ್ಸೆಪ್ಟ್ಗೆ VBA ಕೋಡ್ನ ಡೆವಲಪ್ ಮಾಡೋಣ, ಹಾಗೆ ಫಾರ್ಮ್ನ ಡಿಸೈನ್ ಮಾಡೋಣ. ಕರೆಸ್ಪಾಂಡಿಂಗ್ ಫಾರ್ಮ್ನ ಯಾವ ರೀತಿ ಬೇಕೋ ಆ ರೀತಿ ಫಾರ್ಮ್ನ ಡಿಸೈನ್ ಮಾಡೋಣ, ಹಾಗೆ ಅದ್ರ ಕೋಡಿಂಗ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಾ ಕನ್ಸಿಡರ್ ಮಾಡಿರೋವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕ್ವಿಜ್ ಫಾರ್ಮ್, ಒಂದು ಕ್ವಿಜ್ ಅಪ್ಲಿಕೇಶನ್ ಫಾರ್ಮ್ನ ಡಿಸೈನ್ ಮಾಡೋದು. ಕ್ವಿಜ್ ಕ್ವಶನ್ಸ್ ಅಂದರೆ ಯೂಶ್ವಲ್ ಆಗಿ ಹೇಗಿರುತ್ತೆ, ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಇರುತ್ತೆ. ಸೊ ಆ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟಾಗಿರೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಆ ಆಪ್ಷನ್ನ ಆವಾಗ ಕರೆಕ್ಟ್ ಆನ್ಸರ್ ಅಂತ ಹೇಳಬೇಕು, ಇಲ್ಲ ರೈಟ್ ಆನ್ಸರ್ ಅಂತ ಮೆಸೇಜ್ ಬರಬೇಕು. ಅದು ಬಿಟ್ಟು ಬೇರೆ ಯಾವುದೇ ಉಳಿದಿರೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ರು ನಾವು ಏನಂತ ಡಿಸ್ಪ್ಲೇ ಮಾಡಬೇಕು ಮೆಸೇಜ್ನ, ರಾಂಗ್ ಆನ್ಸರ್ ಅಥವಾ ಇನ್ಕರೆಕ್ಟ್ ಆನ್ಸರ್ ಅಂತ ನಾವು ಮೆಸೇಜ್ನ ಡಿಸ್ಪ್ಲೇ ಮಾಡಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್. ಈ ಡಿಸೈನಲ್ಲಿ ಈ ಥರ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರೋವಂಥ ಕಂಟ್ರೋಲ್ಸ್ ಯಾವುದಪ್ಪ ಅಂದರೆ ಆಪ್ಷನ್ ಬಟನ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಆಪ್ಷನ್ ಬಟನ್ನ ನಾವು ಮೇಯ್ನಾಗಿ ಉಪಯೋಗಿಸಿದ್ದೀವಿ. ಈ ಆಪ್ಷನ್ ಬಟನ್ನ ಯೂಸ್ ಏನು ನಿಮಗೆಲ್ಲ ಆಲ್ರೆಡಿ ಗೊತ್ತು. ಎನಿ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ. ನಾವು ಕೊಟ್ಟಿರೋಂಥ ಗ್ರೂಪ್ ಆಫ್ ಆಪ್ಷನ್ಸಲ್ಲಿ ಎನಿ ಒನ್ ಆಪ್ಷನ್ನ ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಅಲೋ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆಪ್ಷನ್ ಬಟನ್ಸ್ ಅಲ್ವಾ. ಸೊ ಹಾಗಾಗಿ ನಾವು ಕ್ವಿಸ್ ಕ್ವಶನ್ಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸಲ್ಲಿ ಹಾಗೆ ಮಾಡೋದು. ಎನಿ ಒನ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕು. ABCD ಯಾವುದಾದ್ರೂ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೊ ಈ ರೀತಿ ನಾನಿಲ್ಲಿ ಡಿಸೈನ್ ಮಾಡಿದ್ದೀನಿ, ಹಾಗಾಗಿ ಆಪ್ಷನ್ ಬಟನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕಂಟ್ರೋಲ್ ಇಲ್ಲಿ ಏನು ಬೇಕಪ್ಪ ಅಂದರೆ ಕಾಂಬೋ ಬಾಕ್ಸ್. ಈ ಕಾಂಬೋ ಬಾಕ್ಸ್ನ ನಾನು ಏನಕ್ಕೆ ಇಲ್ಲಿ ಯೂಸ್ ಮಾಡಿದ್ದೀನಿ ಅಂದರೆ ಟು ಸೆಲೆಕ್ಟ್ ದ ಕ್ವಶನ್, ಪರ್ಟಿಕ್ಯುಲರ್ ಕ್ವಶನ್ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕಾಂಬೋ ಬಾಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರಿಮೈನಿಂಗ್ ಇಲ್ಲಿ ಯೂಸ್ ಮಾಡಿರೋವಂಥ ರಿಮೈನಿಂಗ್ ಎಲ್ಲ ಕಂಟ್ರೋಲ್ಸ್ನ ಫುಲ್ಫಿಲ್ಮೆಂಟ್ ಆಫ್ ದ ಫಾರ್ಮ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ಲೇಬಲ್ ಬಾಕ್ಸ್ ಆಗಿರ್ಬೋದು, ಇಲ್ಲಿರೋವಂಥ ಲೇಬಲ್ ಬಾಕ್ಸ್ ಅಥವಾ ಸೆಲೆಕ್ಟ್ ಆಪ್ಷನ್ ಅನ್ನೋವಂಥ ಲೇಬಲ್ ಬಾಕ್ಸ್, ಇವೆಲ್ಲವನ್ನು ನಾನು ಕಂಪ್ಲೀಷನ್
ಒಂದು ಫಾರ್ಮ್ ಡಿಸೈನ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಡಿಸೈನಲ್ಲಿ ಕೆಲವೊಂದು ಲೇಬಲ್ ಬಾಕ್ಸಸ್ ಎಂಟಿಯಾಗಿ ಕಾಣಿಸ್ತಾ ಇದೆ, ಕೆಲವೊಂದು ಲೇಬಲ್ ಬಾಕ್ಸಸ್ಸಲ್ಲಿ ನಿಮಗೆ ಟೆಕ್ಸ್ಟ್ ಕಾಣಿಸ್ತಾ ಇದೆ ಅಲ್ವಾ, ಒಂದು ಸ್ಟ್ರಿಂಗ್ ಕಾಣಿಸ್ತಾ ಇದೆ. ಈ ಹೆಂಗಾಗುತ್ತೆ ಲೇಬಲ್ ಬಾಕ್ಸ್ ಅಂದರೆ ವೆರಿ ಸಿಂಪಲ್. ಈ ಲೇಬಲ್ ಬಾಕ್ಸಿನ ಕ್ಯಾಪ್ಷನ್ ಪ್ರಾಪರ್ಟಿಗೆ ಹೋಗಿ ಎಂಟಿ ಮಾಡಿದ್ರೆ ಏನೂ ಕಾಣಿಸಲ್ಲ, ಏನೂ ಡಿಸ್ಪ್ಲೇ ಆಗಲ್ಲ. ನಾವು ಫಾರ್ಮ್ನ ರನ್ ಮಾಡಿದಾಗ ಆ ಲೇಬಲ್ ಬಾಕ್ಸಲ್ಲಿ ಯಾವುದೇ ಥರದ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಲ್ಲ. ಅದೇ ನಾವು ಕ್ಯಾಪ್ಷನ್ ಅನ್ನೋ ಜಾಗದಲ್ಲಿ ಏನಾದರೂ ಟೈಪ್ ಮಾಡಿದ್ರೆ ಟೆಕ್ಸ್ಟನ್ನ, ಆ ಟೆಕ್ಸ್ಟು ನಮಗೆ ಕಾಣಿಸುತ್ತೆ. ಇಲ್ಲಿ ನಾನು ಕ್ವಶನ್ ಅಂತ ಟೈಪ್ ಮಾಡಿದ್ದೀನಿ ಕ್ಯಾಪ್ಷನ್ ಹತ್ರ ವ್ಯಾಲ್ಯೂ, ಹಾಗಾಗಿ ನನಗಿಲ್ಲಿ ಕ್ವಶನ್ ಅಂತ ಕಾಣಿಸ್ತಾ ಇದೆ ಅಷ್ಟೇ. ಅದೇ ರೀತಿ ನಾನು ಆಪ್ಷನ್ ಬಟನ್ಸ್ ಇದೆಯಲ್ಲ, ಆಪ್ಷನ್ ಬಟನ್ನಿನ ಕ್ಯಾಪ್ಷನ್ ಕೂಡ ಅದೇ ಕೆಲಸ ಮಾಡಿದೆ, ಅಂದರೆ ಎಂಟಿ ಮಾಡಿದ್ದೀವಿ. ನನಗೆ ಯಾವುದೇ ಥರದ ವ್ಯಾಲ್ಯೂ ಫಾರ್ಮ್ ರನ್ ಆದಾಗ ಕಾಣಿಸೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಎಂಟಿ ಮಾಡಿದ್ದೀನಿ ಅಷ್ಟೇ. ಹಾಗಾಗಿ ಇದೆಲ್ಲ ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇದೆ ಅಷ್ಟೆ. ಸೊ ಒಂದ್ಸತಿ ನಾವೀಗ ರನ್ ಮಾಡಿಬಿಡೋಣ ಈ ಫಾರ್ಮ್ನ, ಆಮೇಲೆ ಇದ್ರದ್ದು ಕೋಡಿಂಗ್ ಹೇಗಿದೆ, ಹೇಗೆ ಕೋಡಿಂಗ್ನ ನಾವು ಡಿಸೈನ್ ಮಾಡಿದ್ದೀವಿ, ಡೆವಲಪ್ ಮಾಡಿದ್ದೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಇವಾಗ ನಾವು ಫಾರ್ಮ್ನ ರನ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಮೊದಲಿಗೆ? ಎಸ್, ಪ್ರಾಜೆಕ್ಟ್ ಮೆನುಗೆ ಹೋಗಿ ಪ್ರಾಪರ್ಟೀಸ್ಗೆ ಹೋಗಿ ಅಲ್ಲಿ ಪರ್ಟಿಕ್ಯುಲರ್ ಫಾರ್ಮಿನ ನೇಮ್ನ ಸೆಲೆಕ್ಟ್ ಮಾಡಬೇಕು. ಫಾರ್ಮ್ ನೇಮ್ ಕ್ವಿಸ್ ಫಾರ್ಮ್. ಓಕೆ, ಸೊ ಈಗ ನಾವು ರನ್ ಮಾಡಿ ನೋಡೋಣ ಯಾವ ರೀತಿಯೆಲ್ಲ ಇದು ವರ್ಕ್ ಆಗುತ್ತೆ ಅಂತ. ರನ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಸ್ ಇಟ್ ರನ್ ಆಗ್ತಾ ಇದೆ. ನೋಡಿ ಇಲ್ಲಿ ಎಂಟಿ ಕಾಣಿಸ್ತಾ ಇದೆಯಲ್ಲ, ಖಾಲಿ ಖಾಲಿ. ಸೊ ಇಲ್ಲಿ ಇರೋವಂಥ ಲೇಬಲ್ ಬಾಕ್ಸಸ್ನ ನಾವೀಗ ಸದ್ಯಕ್ಕೆ ಎಂಟಿಯಾಗಿ ಇಟ್ಟಿರೋದ್ರಿಂದ ಇಲ್ಲೇನು ಕಾಣಿಸ್ತಾ ಇಲ್ಲ. ಸೊ ಫಸ್ಟ್ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಈ ಫಾರ್ಮ್ನ ರನ್ ಮಾಡಬೇಕಾದಾಗ ವಿ ನೀಡ್ ಟು ಸೆಲೆಕ್ಟ್ ದ ಕ್ವಶನ್ ಆ್ಯಂಡ್ ವಿ ನೀಡ್ ಟು ಎಂಟರ್ ದ ಸ್ಟೂಡೆಂಟ್ ನೇಮ್. ಓಕೆ, ಸ್ಟೂಡೆಂಟ್ ನೇಮ್ನ ಎಂಟ್ರಿ ಮಾಡಿದ್ದೀನಿ ಆ್ಯಂಡ್ ಕ್ವಶನ್ನು ಮತ್ತು ಆಪ್ಷನ್ಸು ಡಿಸ್ಪ್ಲೇ ಆಗಿದೆ, ನೋಡಿದ್ರಿ ಅಲ್ಲ. ಸೊ ವಾಟ್ ಈಸ್ ಅರ್ತ್, ಇಲ್ಲಿ ನಾನು ಸದ್ಯಕ್ಕೆ ರೈಟ್ ಆನ್ಸರ್ನ ಬಿಟ್ಟು ರಾಂಗ್ ಆನ್ಸರ್ನ ಸೆಲೆಕ್ಟ್ ಮಾಡ್ತೀನಿ, ರಾಂಗ್ ಆಪ್ಷನ್. ಓಕೆ, ಇವಾಗ ಸಬ್ಮಿಟ್ ಅಂತ ಕೊಡ್ತೀನಿ. ವಾಟ್ ವಿಲ್ ಬಿ ದ ಆನ್ಸರ್? ಇನ್ಕರೆಕ್ಟ್ ಆನ್ಸರ್ ಅಂತ. ಸೊ ಒನ್ ಮೋರ್ ಚಾನ್ಸ್, ಇಲ್ಲಿ ಕರೆಕ್ಟಾಗಿರೋ ಆನ್ಸರ್ ಅಕಸ್ಮಾತ್ ಏನಾದರೂ ನಾವು ಸೆಲೆಕ್ಟ್ ಮಾಡಿ ಅಗೇನ್ ಸಬ್ಮಿಟ್ ಅಂತ ಕೊಟ್ಟರೆ ಕರೆಕ್ಟ್ ಆನ್ಸರ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಪ್ಲಾನೆಟ್ ಅನ್ನೋ ಆಪ್ಷನ್ನ ಬಿಟ್ಟು, ಈ ಸೆಕೆಂಡ್ ಆಪ್ಷನ್ನ ಬಿಟ್ಟು ಬೇರೆ ಯಾವುದೇ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದ್ರು ಈ ಕ್ವಶನಿಗೆ ಏನಂತ ಡಿಸ್ಪ್ಲೇ ಆಗಬೇಕು ಮೆಸೇಜ್, ನಮಗೆ ಆನ್ಸರು ಇನ್ಕರೆಕ್ಟ್ ಆನ್ಸರ್ ಅಂತ ಡಿಸ್ಪ್ಲೇ ಆಗಬೇಕು. ದಿಸ್ ಇಸ್ ಹ್ಯಾಪ್ನಿಂಗ್. ಓಕೆ, ಈಗ ಇಲ್ಲಿ ಕ್ವಿಝಲ್ಲಿ ನಾವು ಒಂದು ಕ್ವಶನ್ನ ಅಟೆಂಡ್ ಮಾಡಿ ವಿ ಕ್ಯಾನ್ ಟೇಕ್ ಅ ಎಕ್ಸಿಟ್ ಫ್ರಮ್ ದ ಫಾರ್ಮ್, ಅಥವಾ ಕಂಟಿನ್ಯೂಸ್ ಆಗಿ ಬೇಕಿದ್ರೂ ನಮ್ಮ ಫಾರ್ಮಲ್ಲಿರೋ ಅಂತ ಒನ್ ಸೆಕೆಂಡ್. ಓಕೆ, ಈಗ ಮತ್ತೆ ರನ್ ಮಾಡ್ತೀನಿ. ಫೈನ್, ನಮ್ಮ ಫಾರ್ಮಲ್ಲಿರೋ ಅಂಥ ಎಲ್ಲ ಕ್ವಶನ್ಸ್ನೂ ನಾವು ನಮ್ಮ ಕ್ವಿಜ್ ಅಪ್ಲಿಕೇಶನಲ್ಲಿರೋಂಥ ಎಲ್ಲ ಕ್ವಶನ್ಸ್ನ ಅಟೆಂಡ್ ಮಾಡ್ತೀನಿ ಅಂದರೂ ಅಟೆಂಡ್ ಮಾಡ್ಬೋದು. ಈಗ ಅದು ಯಾವ ರೀತಿ ಅಂತ ನೋಡೋಣ. ಓಕೆ, ಈಗ ನಾನು ಸೆಕೆಂಡ್ ಕ್ವಶನ್ನ ತಗೊಂಡು ಸ್ಟೂಡೆಂಟ್ ನೇಮ್ನ ಕೊಡ್ತೀನಿ. ದೆನ್ ಇಲ್ಲಿ ಕೂಡ ನಾನು ದಿಸ್ ಈಸ್ ಅ ರಾಂಗ್ ಆಪ್ಷನ್ ಅಂತ. ಓಕೆ, ಇಲ್ಲಿ ನಾನು ಒನ್ ಮೋರ್ ಆಪ್ಷನ್ನ ತಗೊತೀನಿ, ಕರೆಕ್ಟ್ ಆಪ್ಷನ್ ಅಂತ ಡಿಸ್ಪ್ಲೇ ಆಗ್ತದೆ. ಸೊ ಈ ಕ್ವಶನ್ನ ನಾವು ಅಟೆಂಡ್ ಮಾಡಿದ್ದಾಯಿತು. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕ್ವಶನ್ ಇದೆಯಲ್ಲ ನಮ್ಮ ಕಾಂಬೋ ಬಾಕ್ಸಲ್ಲಿ, ಅದನ್ನು ಕೂಡ ನಾವು ಅಟೆಂಡ್ ಮಾಡಬೇಕು. ಆವಾಗ ಮತ್ತೆ ಈಚ್ ಟೈಮ್ ನಾವು ಕ್ವಶನ್ನ ಅಟೆಂಡ್ ಮಾಡಿದಾಗ ನಾವು ಸ್ಟೂಡೆಂಟ್ ನೇಮ್ನ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಆನ್ಸರ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಫೈನ್, ಈಗ ಇದು ಆದ ಮತ್ತೆ ಪ್ಲೀಸ್ ಮೇಕ್ ಅಬ್ಸರ್ವೇಷನ್, ನಾನಿಲ್ಲಿ ಕ್ವಶನ್ನ ಸೆಲೆಕ್ಟ್ ಮಾಡ್ತಿದ್ದಂಗೆ ಆಟೋಮ್ಯಾಟಿಕ್ಕಾಗಿ ಕ್ವಶನ್ ಡಿಸೇಬಲ್ ಆಗುತ್ತೆ.
ಆ್ಯಂಡ್ ಇಲ್ಲಿ ಮೆಸೇಜ್ ಕರೆಕ್ಟ್ ಆನ್ಸರ್ ಇನ್ಕರೆಕ್ಟ್ ಆನ್ಸರ್ ಅಂತ ಇದೆಯಲ್ಲ, ಇದು ಕಾಣಿಸಲ್ಲ, ಅಂದರೆ ರೀಸೆಟ್ ಆಗುತ್ತೆ. ಆಪ್ಷನ್ಸ್ ಎಲ್ಲನೂ ಕಾಣಿಸಲ್ಲ, ಇದೆಲ್ಲನೂ ಎಂಟಿ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡಿ. ಅಂದರೆ ನಾವು ಫಾರ್ಮ್ ಮೊದಲಿಗೆ ರನ್ ಮಾಡೋಕ್ಕೆ ಮುಂಚೆ ಹೇಗಿತ್ತೋ ಆ ಸ್ಟೇಟ್ಗೆ ಹೋಗುತ್ತೆ. ಈಗ ನೋಡಿ, ಗೊತ್ತಾಯ್ತಾ? ಎಲ್ಲ ಕಡೆನೂ ಕ್ಲಿಯರ್ ಆಯಿತು ಅಲ್ವಾ? ಸೊ ಈಗ ಯಾವ ಕ್ವಶನ್ ಬೇಕೋ ಆ ಕ್ವಶನ್ನ ಸೆಲೆಕ್ಟ್ ಮಾಡಿ, ನೇಮ್ನ ಕೊಡಿ, ಆ್ಯಂಡ್ ಸೆಲೆಕ್ಟ್ ದ ರೈಟ್ ಆಪ್ಷನ್, ಕ್ಲಿಕ್ ದ ಸಬ್ಮಿಟ್ ಬಟನ್. ಆನ್ಸರ್ ಸರಿಯಾಗಿದ್ದರೆ ಕರೆಕ್ಟ್ ಆನ್ಸರ್ ಅಂತ ಡಿಸ್ಪ್ಲೇ ಆಗುತ್ತೆ, ಆನ್ಸರ್ ತಪ್ಪಿದ್ರೆ ಇನ್ಕರೆಕ್ಟ್ ಆನ್ಸರ್ ಅಂತ ಡಿಸ್ಪ್ಲೇ ಆಗುತ್ತೆ. ದಿಸ್ ಈಸ್ ಹೌ ಅವರ್ ಕ್ವಿಜ್ ಅಪ್ಲಿಕೇಶನ್ ಫಾರ್ಮ್ ವರ್ಕ್ಸ್. ಓಕೆನಾ? ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಮೇನ್ ಏನಪ್ಪ ಅಂದರೆ ಇಲ್ಲಿ ಕ್ಲಿಯರ್ ಆಯ್ತಲ್ಲ. ಈಗ ಮತ್ತೊಂದು ಸತಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಆವಾಗ ಈ ಲೇಬಲ್ ಬಾಕ್ಸಸ್ ಅಥವಾ ಆಪ್ಷನ್ ಕ್ಯಾಪ್ಷನ್ಸ್ ಎಲ್ಲನೂ ಕ್ಲಿಯರ್ ಆಗಿಬಿಡತ್ತಲ್ಲ. ಅದು ಯಾವ ರೀತಿ ಮಾಡೋದು, ಹಾಗೇನೆ ಇಲ್ಲಿ ನಾವು ಯಾವ ನಂಬರ್ನ ನಮ್ಮ ಕಾಂಬೋ ಬಾಕ್ಸಲ್ಲಿ ಯಾವ ಪರ್ಟಿಕ್ಯುಲರ್ ನಂಬರ್ನ ಸೆಲೆಕ್ಟ್ ಮಾಡಿದಾಗ ಯಾವ ಪರ್ಟಿಕ್ಯುಲರ್ ಕ್ವಶನ್ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನು, ಎಲ್ಲಿ ಕೋಡಿಂಗ್ನ ನಾವು ಫಾರ್ಮ್ ಮಾಡ್ತೀವಿ, ಯಾವ ಜಾಗದಲ್ಲಿ ಆ ಥರ ಕೋಡಿಂಗ್ನ ಫಾರ್ಮ್ ಮಾಡ್ತೀವಿ ಅನ್ನೋದನ್ನು ಕೂಡ ಈಗ ನೆಕ್ಸ್ಟ್ ನೀವು ನೋಡಿ. ಈ ಎರಡು ವಿಷಯಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆನಾ? ಈಗ ಎಗೇನ್ ನಾನು ಆಪ್ಷನ್ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತೀನಿ, ಆವಾಗ ಇಲ್ಲಿ ಕ್ಲಿಯರ್ ಆಯಿತು. ಸೊ ಈ ಥರ ಕ್ಲಿಯರ್ ಹೇಗೆ ಮಾಡೋದು, ನಾವು ನಮ್ಮ ಕಂಟ್ರೋಲ್ಸಲ್ಲಿ ಇರೋವಂಥ ಇನ್ಫಾರ್ಮೇಷನ್ನ, ಅಂದರೆ ಲೇಬಲ್ ಬಾಕ್ಸಸಲ್ಲಿ ಆಪ್ಷನ್ ಬಟನ್ಸಲ್ಲಿ ಇರೋವಂಥ ಇನ್ಫಾರ್ಮೇಷನ್ಸ್ನ ಹೇಗೆ ಕ್ಲಿಯರ್ ಮಾಡೋದು, ರೀಸೆಟ್ ಮಾಡೋದು, ಹಾಗೆಯೇ ಯಾವ ಕ್ವಶನ್ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಕರೆಸ್ಪಾಂಡಿಂಗ್, ಇಲ್ಲಿ ಯಾವ ನಂಬರ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಅದ್ರ ಕರೆಸ್ಪಾಂಡಿಂಗ್ ಕ್ವಶನ್ನೇ ಡಿಸ್ಪ್ಲೇ ಆಗಬೇಕು. I will give some, okay, and select the option, submit, ಇದೆಲ್ಲ ಮಾಡಿ. ಹಾಗೇನೇ ಬೇರೆ ಕ್ವಶನ್ನ ನಂಬರ್ ಸೆಲೆಕ್ಟ್ ಮಾಡಿದಾಗ ಬೇರೆ ಕ್ವಶನು ಬರಬೇಕು. ಅದೇ ರೀತಿ ಈ ಥರ ಕ್ವಶನ್ಸ್ನ ಡಿಸ್ಪ್ಲೇ ಮಾಡೋದು ಕೂಡ ಹೇಗೆ ಅನ್ನೋದು ಕೂಡ ನೋಡೋಣ. ಕರೆಸ್ಪಾಂಡಿಂಗ್ ನಂಬರಿನ ಕರೆಸ್ಪಾಂಡಿಂಗ್ ಕ್ವಶನ್ಸ್ ಏನೇನೆ ಅದ್ರ ಕರೆಸ್ಪಾಂಡಿಂಗ್ ಆಪ್ಷನ್ಸ್ ಏನೇನೆ ಡಿಸ್ಪ್ಲೇ ಆಗಬೇಕು. ಈ ರೀತಿ ಹೇಗೆ ಡಿಸೈನ್ ಮಾಡೋದು ಅನ್ನೋದನ್ನು ನೋಡೋಣ. ವೆರಿ ಸಿಂಪಲ್, ನೀವೊಂಚೂರು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಐ ವಿಲ್ ಸಬ್ಮಿಟ್, ಕರೆಕ್ಟ್ ಆನ್ಸರ್, ಎಕ್ಸಿಟ್ ಮಾಡ್ತೀನಿ. ವಿ ವಿಲ್ ಸಿ ದ ಕೋಡಿಂಗ್ ಪಾರ್ಟ್. ಫಾರ್ಮ್ ಓಪನ್ ಮಾಡಿ, not this one, yeah, this one. Yeah, ಇದು ನಮ್ಮ ಫಾರ್ಮ್ ಅಲ್ವಾ. ಇವಾಗ ವ್ಯೂ ಕೋಡ್ಗೆ ಹೋಗೋಣ. ವ್ಯೂ ಕೋಡ್ ಅಂದರೆ ಈಗ ಮೊದಲಿಗೆ ನಾವು ಆ ಕಾಂಬೋ ಬಾಕ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಪರ್ಟಿಕ್ಯುಲರ್ ಕ್ವಶನ್ನು ಡಿಸ್ಪ್ಲೇ ಆಗ್ತಿತ್ತಲ್ಲ, ಆ ಕಾನ್ಸೆಪ್ಟನ್ನ ನೋಡ್ಕೊಂಬರೋಣ. ವ್ಯೂ ಕೋಡ್ ವಿಂಡೋ. ಓಕೆ, ಇಲ್ಲಿ ನಮಗೆ ಓಪನ್ ಆಯಿತು. ಸೊ ನಮ್ಮ ಕಾಂಬೋ ಬಾಕ್ಸಲ್ಲಿ ಬರೆದಿರೋ ಅಂಥ ಕೋಡ್ನ ಅಬ್ಸರ್ವ್ ಮಾಡೋಣ. ಓಕೆ, ಇದು ಯಾವ ಕಾನ್ಸೆಪ್ಟಿಗೆ ಕೋಡ್ನ ನಾವು ಡಿಸೈನ್ ಮಾಡಿದ್ದೀವಿ ಅಂದರೆ, ನಮ್ಮ ಕಾಂಬೋ ಬಾಕ್ಸಲ್ಲಿ ಇರೋ ಅಂಥ ಆಪ್ಷನ್ಸ್, ಈಗ ಎರಡೇ ಆಪ್ಷನ್ನ ಕೊಟ್ಟಿರೋದು. 1 ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಕ್ವಶನ್ ಡಿಸ್ಪ್ಲೇ ಆಗಬೇಕು. 2 ಅನ್ನೋ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿದ್ರೆ ಪರ್ಟಿಕ್ಯುಲರ್ ಇನ್ನೊಂದು ಸೆಟ್ ಆಫ್ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್ ಡಿಸ್ಪ್ಲೇ ಆಗಬೇಕು ಅನ್ನೋದನ್ನು ನಾವಿಲ್ಲಿ ಕೋಡಿಂಗ್ ಬರೆದಿದ್ದೀವಿ. ವೆರಿ ಸಿಂಪಲ್. ಇಲ್ಲಿ ನಾನು ಯಾವ ಇವೆಂಟನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಕಾಂಬೋ ಬಾಕ್ಸ್ ನೇಮ್ ಲಾಸ್ಟ್ ಫೋಕಸ್. ಅಂದರೆ ಲಾಸ್ಟ್ ಫೋಕಸ್ ಅಂದರೆ ಆ ಕಂಟ್ರೋಲಲ್ಲಿ ಫೋಕಸ್ ಇರುತ್ತೆ, ಕರ್ಸರ್ ಇರುತ್ತಲ್ವ, ಅಲ್ಲಿಂದ ಹೊರಗೆ ಬಂದಿದ ತಕ್ಷಣ ನಮ್ಮ ಕೋಡಿಂಗ್ ಲೈನ್ಸಲ್ಲಿ ಏನು ಇನ್ಸ್ಟ್ರಕ್ಷನ್ಸ್, ಏನು ಇನ್ಫಾರ್ಮೇಷನ್ನ ನಾವು ಟೈಪ್ ಮಾಡಿರ್ತೀವೋ ಅದು ಎಕ್ಸಿಕ್ಯೂಟ್ ಆಗಬೇಕು, ಅದು ವರ್ಕ್ ಆಗಬೇಕು. ಅಂದರೆ
ಕಾಂಬೋ ಬಾಕ್ಸಲ್ಲಿ ಇರೋವಂಥ ಕರ್ಸರು ಕಾಂಬೋ ಬಾಕ್ಸಿಂದ ಹೊರಗೆ ಬಂದಿದ ತಕ್ಷಣ ಇಲ್ಲಿ ನಾವು ಹೇಳಿರೋ ಅಂಥ ಕೆಲಸನ ಮಾಡಬೇಕು. ಯಾವುದು? ಕಾಂಬೋ ಬಾಕ್ಸು. ದಟ್ ಈಸ್ ದ ಕಾನ್ಸೆಪ್ಟ್. ಹಾಗಾಗಿ ಹೊರಗೆ ಬಂದಿದ ತಕ್ಷಣ ಕೆಲಸ ಮಾಡಬೇಕು ಅಂತ ಹೇಳೋದನ್ನ ನಾವು ಲಾಸ್ಟ್ ಫೋಕಸ್ ಅಂತ ಹೇಳ್ತೀವಿ. ಈ ಇವೆಂಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕಾಂಬೋ ಬಾಕ್ಸ್ ಲಾಸ್ಟ್ ಇವೆಂಟ್ ಅಂತ. ಓಕೆ, ಇಲ್ಲಿ ಏನಂತ ಕೋಡಿಂಗ್ ಕೊಟ್ಟಿದ್ದೀವಿ ನೋಡೋಣ. ಸಿಂಪಲ್ ಇಲ್ಲಿ ನಾನು ಇಫ್ ಇಫ್ ಕಾನ್ಸೆಪ್ಟ್ನೇ ಯೂಸ್ ಮಾಡಿದ್ದೀನಿ. ಇಫಲ್ಲಿ ಏನಂತ ಕಂಡೀಷನ್ ಕೊಟ್ಟಿದ್ದೀನಿ ಅಂದರೆ, ಇಫ್ ಕಾಂಬೋ ಬಾಕ್ಸ್ ಅಂದರೆ ಕಾಂಬೋ ಬಾಕ್ಸಿನ ಹೆಸರಿಲ್ಲಿ ಮೆನ್ಷನ್ ಮಾಡಿದ್ದೀನಿ .text. ಕಾಂಬೋ ಬಾಕ್ಸಲ್ಲಿ 2 ಪ್ರಾಪರ್ಟೀಸ್ ಇರುತ್ತೆ. ಅಂದರೆ ಕಾಂಬೋ ಬಾಕ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ನಮಗೆ ಟೆಕ್ಸ್ಟ್ ಬಾಕ್ಸ್ ಕಾಣಿಸ್ತಾ ಇದೆ. ಟೆಕ್ಸ್ಟ್ ಬಾಕ್ಸ್ ಕೆಳಗಡೆ ವಿ ವಿಲ್ ಹ್ಯಾವ್ ಎ ಲಿಸ್ಟ್. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಲಿಸ್ಟ್ ಆ್ಯಂಡ್ ಟೆಕ್ಸ್ಟ್ ಬಾಕ್ಸ್ ಅನ್ನೋದು ನಿಮಗೆ ಗೊತ್ತಿದೆ ಅನ್ಸುತ್ತೆ. ಕಾಂಬೋ ಬಾಕ್ಸಲ್ಲಿ 2 ಥರದ್ದು ಸಿಗುತ್ತೆ. ಟೆಕ್ಸ್ಟು ಸಿಗುತ್ತೆ, ಟೆಕ್ಸ್ಟ್ ಅನ್ನೋ ಪ್ರಾಪರ್ಟಿನೂ ಇರುತ್ತೆ, ಮತ್ತು ಲಿಸ್ಟ್ ಅನ್ನೋ ಪ್ರಾಪರ್ಟಿನೂ ಇರುತ್ತೆ ಅಲ್ವಾ. ಸೊ ಟೆಕ್ಸ್ಟ್ ಯಾವಾಗಲೂ ಅಂದರೆ ನಾವು ಆ ಲಿಸ್ಟನ್ನ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಆ ಟ್ರಯಾಂಗಲ್ ಆರೋ ಮಾರ್ಕ್ನ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ನಮಗೆ ಇಲ್ಲಿ ಟೆಕ್ಸ್ಟ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಆ ಟ್ರಯಾಂಗಲ್ ಆರೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಆ ಕಾಂಬೋ ಬಾಕ್ಸಲ್ಲಿ ಇರೋವಂಥ ವ್ಯಾಲ್ಯೂಸ್ ಕಾಣಿಸ್ತಾ ಹೋಗುತ್ತೆ, ಆ ಲಿಸ್ಟು ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಆ ಲಿಸ್ಟಲ್ಲಿ ಇರೋವಂಥ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿದ್ರೆ ಎಲ್ಲಿಗೆ ಬರುತ್ತೆ ಆ ವ್ಯಾಲ್ಯೂನ? ಆಬ್ವಿಯಸ್ಲಿ ಟೆಕ್ಸ್ಟ್ಗೆ ಬರುತ್ತೆ, ಟೆಕ್ಸ್ಟಲ್ಲಿ ಕಾಣಿಸುತ್ತೆ. ಸೊ ಅದನ್ನೇ ನಾವಿಲ್ಲಿ ಕಂಡೀಷನಲ್ಲಿ ಕನ್ಸಿಡರ್ ಮಾಡಿರೋದು. ಕಾಂಬೋ ಬಾಕ್ಸ್ .text ಈಸ್ ಈಕ್ವಲ್ ಟು ಕಾಂಬೋ ಬಾಕ್ಸಲ್ಲಿ ಇರೋಂಥ ಮೊದಲನೇ ವ್ಯಾಲ್ಯೂ ಲಿಸ್ಟ್ ಆಫ್ 0 ಅಂತ ತಗೊಂಡಿದೆ ನೋಡಿ. ಅಂದರೆ ಮೊದಲನೇ ವ್ಯಾಲ್ಯೂ ಏನಿದೆ? 1. ಸೊ ಟೆಕ್ಸ್ಟ್ ಬಾಕ್ಸಲ್ಲೂ 1 ಅಂತ ಇರಬೇಕು, ಲಿಸ್ಟಲ್ಲಿ ಇರೋಂಥ ಮೊದಲನೇ ವ್ಯಾಲ್ಯೂ 1 ಆಗಿದೆ. ಹಾಗಾಗಿ ಲಿಸ್ಟಲ್ಲಿರೋವಂಥ ವ್ಯಾಲ್ಯೂ ಮತ್ತು ಟೆಕ್ಸ್ಟ್ ಬಾಕ್ಸಲ್ಲಿರೋವಂಥ ವ್ಯಾಲ್ಯೂ ಎರಡೂ ಸೇಮ್ ಆದಾಗ ಇಫ್ ಪಾರ್ಟಲ್ಲಿ ಮೆನ್ಷನ್ ಆಗಿರೋವಂಥ ಕಾನ್ಸೆಪ್ಟು ವರ್ಕ್ ಆಗಬೇಕು. ಏನು ಹೇಳಿದ್ದೀವಿ? ಸಿಂಪಲ್ ಲೇಬಲ್ ಬಾಕ್ಸ್ .captionನಲ್ಲಿ ಒಂದು ಕ್ವಶನ್ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಟನ್ಸಲ್ಲಿ ಏನೇನು ಆಪ್ಷನ್ಸ್ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದೀವಿ, ಅಷ್ಟೇನೆ. ಹೇಗೆ ಅಲ್ಲಿ ಇನ್ನೂ ಒಂದು ಕ್ವಶನ್ ಇತ್ತಲ್ವಾ, ಅದಕ್ಕೆ ಏನು ಮಾಡಿದ್ದೀವಿ ನಾವಿಲ್ಲಿ? ಇಫಲ್ಲಿ ಅದೇ ಕಂಡೀಷನ್ನ ರಿಪೀಟ್ ಮಾಡಿದ್ದೀವಿ. ಏನಿರಬೇಕು ಇವಾಗ? ಸೆಕೆಂಡ್ ಕ್ವಶನ್ ನಮಗೆ ಡಿಸ್ಪ್ಲೇ ಆಗಬೇಕು ಅಂದರೆ ನಮ್ಮ ಲಿಸ್ಟ್ ಬಾಕ್ಸಲ್ಲಿ ಸೆಕೆಂಡ್ ಆಪ್ಷನ್ ಏನಿತ್ತು? ಸೆಕೆಂಡ್ ವ್ಯಾಲ್ಯೂ ಲಿಸ್ಟಲ್ಲಿ 2 ಅಂತ ಇತ್ತು. ಸೊ ಇದನ್ನ list.1 ಅಂತ ಕನ್ಸಿಡರ್ ಮಾಡ್ತೀವಿ. list.1ಅಲ್ಲಿ ಇರೋ ಅಂಥ ವ್ಯಾಲ್ಯೂನೇ ನಮ್ಮ ಟೆಕ್ಸ್ಟ್ ಬಾಕ್ಸಲ್ಲಿ ಡಿಸ್ಪ್ಲೇ ಆದರೆ ನಾವೇನು ಮಾಡ್ತೀವಿ? ಸೆಕೆಂಡ್ ಕ್ವಶನ್ನು ಮತ್ತು ಸೆಕೆಂಡ್ ಕ್ವಶನಿಗೆ ಬೇಕಾಗಿರೋಂಥ ಕರಸ್ಪಾಂಡಿಂಗ್ ಆನ್ಸರ್ಸ್ ಆಪ್ಷನ್ ವ್ಯಾಲ್ಯೂಸು ಡಿಸ್ಪ್ಲೇ ಆಗಬೇಕು. ಎಲ್ಲಿ ಡಿಸ್ಪ್ಲೇ ಆಗಬೇಕು? ಆಪ್ಷನ್ಸ್ನ ಡಿಸೈನ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ option 1.caption ಅನ್ನೋಂಥ ಪ್ರಾಪರ್ಟಿನ ಯೂಸ್ ಮಾಡಿ ಆ ವ್ಯಾಲ್ಯೂಸ್ನ ನಾವಿಲ್ಲಿ ಡಬಲ್ ಕೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಸೆಕೆಂಡ್ ಕ್ವಶನ್ ಅಂದರೆ 2 ಅಂತ ಸೆಲೆಕ್ಟ್ ಮಾಡಿದಾಗ ನಾವು ಕಾಂಬೋ ಬಾಕ್ಸಲ್ಲಿ ಅದಕ್ಕೆ ಸೆಕೆಂಡ್ ಕ್ವಶನ್ಗೆ ರಿಲೇಟೆಡ್ ಆನ್ಸರ್ಸ್ ಅಂದರೆ ಆಪ್ಷನ್ಸ್ ಇವು ಡಿಸ್ಪ್ಲೇ ಆಗುತ್ತೆ. ಇದು ಯಾವಾಗ? ಕಾಂಬೋ ಬಾಕ್ಸಿಂದ ಕರ್ಸರ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕರ್ಸರ್ ಹೊರಗೆ ಬಂದಿದ ತಕ್ಷಣ ಆಗೋ ಅಂಥ ಕೆಲಸಕ್ಕೆ ಈ ಕೋಡಿಂಗು ನಾವು ಡಿಸೈನ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ಇಲ್ಲಿ ಜಸ್ಟ್ ನಾವು ಆಪ್ಷನ್ಸ್ನ ಕೊಟ್ಬಿಟ್ಟಿದ್ದೀವಿ. ಬಟ್ ವಿಚ್ ಈಸ್ ದ ರೈಟ್ ಆಪ್ಷನ್? ಅದನ್ನು ಕೂಡ ಜಡ್ಜ್ ಮಾಡಬೇಕಲ್ವಾ ನಮ್ಮ ಫಾರ್ಮು. ಸೊ ಅದಕ್ಕೆ ನಾವು ಏನಂತ ಕೋಡಿಂಗ್ ಮಾಡಿದ್ದೀವಿ? ಎಲ್ಲಿ ಕೋಡಿಂಗ್ ಮಾಡ್ಬೋದು ಅದನ್ನು? ಜಸ್ಟ್ ನಾವು ಯಾವುದೋ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಾದ್ಮೇಲೆ ಆ್ಯಕ್ಚುಲಿ ನೀವೇನು ಮಾಡಿದ್ರಿ? ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರಿ ಅಲ್ವಾ? ಸೊ ಸಬ್ಮಿಟ್ ಬಟನಲ್ಲಿ ಆ ಕೋಡಿಂಗ್ ಇರುತ್ತೆ, ಕರೆಕ್ಟಾ? ನೀವು ಯಾವುದಾದ್ರೂ ಒಂದು ಕ್ವಶನ್ಗೆ ಯಾವುದೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೀವೇನು ಮಾಡ್ತಾ ಇದ್ರಿ? ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತಾ ಇದ್ರಿ. ಹಾಗಾಗಿ ಯಾವ ಆಪ್ಷನ್ ಯಾವ ಕ್ವಶನ್ಗೆ ಕರೆಕ್ಟು, ಯಾವ ಆಪ್ಷನ್ ಯಾವ ಕ್ವಶನ್ಗೆ ಕರೆಕ್ಟ್ ಇಲ್ಲ ಅನ್ನೋದು ಎಲ್ಲಿ ಡಿಸೈಡ್ ಮಾಡಬೇಕು ನಾವು? ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ. ಕ್ಲಿಕ್ ಇಸ್ ಅ ಇವೆಂಟ್. ಸೊ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದಾಗ ಇದಿಷ್ಟು ಕೋಡು ವರ್ಕ್ ಆಗಬೇಕು. ಇಲ್ಲಿ ನಾವು ನೆಸ್ಟೆಡ್ ಇಫ್ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀವಿ. ಇಫ್ ಒಳಗಡೆ ಮತ್ತೆ ಇಫ್ನ ಡಿಸೈನ್ ಮಾಡಿದ್ದೀವಿ. ಅದೇ ರೀತಿ ಫಸ್ಟ್ ಇಫ್ ಒಳಗಡೆ ಕೂಡ
ಇನ್ನೊಂದು ಇಫ್ನ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಮೊದಲನೇ ಇಫಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಕಾಂಬೋ ಬಾಕ್ಸಲ್ಲಿ ಲಿಸ್ಟ್ ಬಾಕ್ಸಿನ ಮೊದಲನೇ ವ್ಯಾಲ್ಯೂ ಅಂದರೆ 1 ಇದ್ದು ಟೆಕ್ಸ್ಟ್ ಬಾಕ್ಸಲ್ಲೂ 1 ಅನ್ನೋಂಥ ವ್ಯಾಲ್ಯೂ ಇದ್ದರೆ ಆವಾಗ ಮಾತ್ರ ಸೆಕೆಂಡ್ ಇಫ್ ಕಂಡೀಷನ್ನು ವರ್ಕ್ ಆಗಬೇಕು. ಸೆಕೆಂಡ್ ಇಫ್ ಕಂಡೀಷನ್ ಅದೇ ಇನ್ನರ್ ಇಫ್ ಕಂಡೀಷನ್ ವರ್ಕ್ ಆಗಬೇಕು. ಔಟರ್ ಇಫ್ ಟ್ರೂ ಆದರೆ ಮಾತ್ರ ಇನ್ನರ್ ಇಫ್ ಕಂಡೀಷನ್ನು ವರ್ಕ್ ಆಗಬೇಕು. ಇನ್ನರ್ ಇಫ್ ಕಂಡೀಷನ್ ಏನು? ಆ್ಯಕ್ಚುಲಿ ನಮ್ಮ ಫಸ್ಟ್ ಕ್ವಶನಲ್ಲಿ ಪ್ಲಾನೆಟ್ ಅನ್ನೋ ಆಪ್ಷನ್ನು ಸೆಕೆಂಡ್ ಆಪ್ಷನ್ ಇಲ್ಲಿ ನೋಡ್ಬಿಡೋಣ ಕೆಳಗಡೆ. ಎಸ್, ವಾಟ್ ಈಸ್ ಅರ್ತ್ ಅನ್ನೋಂಥ ಕ್ವಶನ್ಗೆ ರೈಟ್ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ 2 ಅಲ್ವಾ? ಸೊ ಹಾಗಾಗಿ ನಮ್ಮ ಕಂಡೀಷನ್ ಯಾವ ರೀತಿ ಇದೆ ಅಂದರೆ, ಆಪ್ಷನ್ 2 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಟ್ರೂ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಕೆಳಗಡೆ ಒಂದು ಲೇಬಲ್ ಬಾಕ್ಸ್ನ ಯೂಸ್ ಮಾಡಿದ್ವಿ ಅಲ್ವಾ, ಆ ಲೇಬಲ್ ಬಾಕ್ಸಲ್ಲಿ ಕರೆಕ್ಟ್ ಆನ್ಸರ್ ಅಂತ ಡಿಸ್ಪ್ಲೇ ಆಗಬೇಕು. ಸೊ ಈ ಆಪ್ಷನ್ 2ನ ಬಿಟ್ಟು ಯಾವುದೇ ಥರದ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದ್ರೂ, ಅಂದರೆ ರಿಮೈನಿಂಗ್ 3 ಆಪ್ಷನ್ಸ್ ಇರುತ್ತಲ್ವಾ, ಆಪ್ಷನ್ 1, ಆಪ್ಷನ್ 3, ಆಪ್ಷನ್ 4, ಇದು ಯಾವುದೇ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದ್ರೂ ಇನ್ಕರೆಕ್ಟ್ ಆನ್ಸರ್ ಅಂತ ಡಿಸ್ಪ್ಲೇ ಆಗಬೇಕು ನಮ್ಮ ಲೇಬಲ್ ಬಾಕ್ಸಲ್ಲಿ. ಸೊ ಇಲ್ಲಿ ಹಾಗಾಗಿ ನಮ್ಮ ಕಂಡೀಷನಲ್ಲಿ ನಾವು ಆರ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಈ ಕಂಡೀಷನ್ನ ಫ್ರೇಮ್ ಮಾಡಿದ್ದೀವಿ. ಎಲ್ಸ್ ಆಪ್ಷನ್ 1 ಡಾಟ್ ವ್ಯಾಲ್ಯೂ ಟ್ರೂ ಆದ್ರೂ, ಅಥವಾ ಆರ್ ಮೀನ್ಸ್ ಅಥವಾ ಆಪ್ಷನ್ 3 ಡಾಟ್ ವ್ಯಾಲ್ಯೂ ಟ್ರೂ ಆದ್ರೂ, ಅಥವಾ ಆಪ್ಷನ್ 3 ಡಾಟ್ ವ್ಯಾಲ್ಯೂ ಟ್ರೂ ಆದ್ರೂ, ಯಾವಾಗ ಟ್ರೂ ಆಗುತ್ತೆ ನಾವು ಅದನ್ನು ಸೆಟ್ ಮಾಡಿದಾಗ ಈ ವ್ಯಾಲ್ಯೂ ಆಪ್ಷನ್ 4ನ ವ್ಯಾಲ್ಯೂ ಟ್ರೂ ಆಗುತ್ತೆ. ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಅದನ್ನು ಫಾಲ್ಸ್ ಅಂತ ಕನ್ಸಿಡರ್ ಮಾಡಿರ್ತೀವಿ ನಾವು. ಆವಾಗ ಏನಾಗಬೇಕು, ಲೇಬಲ್ ಬಾಕ್ಸಲ್ಲಿ ಇನ್ಕರೆಕ್ಟ್ ಆಪ್ಷನ್ ಅಂತ ಬರಬೇಕು ಅಷ್ಟೇ. ದಿಸ್ ಈಸ್ ಫಾರ್ ಫಸ್ಟ್ ಕ್ವಶನ್. ಕ್ವಶನ್ ನಂಬರ್ 1ಗೆ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅನ್ನೋ ಆನ್ಸರ್ನ ಲೇಬಲ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗಬೇಕಲ್ವಾ, ಅದಕ್ಕೆ ಬೇಕಾಗಿರೋಂಥ ಕೋಡಿಂಗ್. ಅದೇ ಸೆಕೆಂಡ್ ಕ್ವಶನ್ಗೆ ಇಲ್ಲಿದೆ ನೋಡಿ. ಲಿಸ್ಟ್ 1ನಲ್ಲಿ ಏನಿದೆ, ಕ್ವಶನ್ ನಂಬರ್ 2 ಇದೆ ಅಲ್ವಾ. ಸೊ 2 ಅನ್ನೋಂಥ ವ್ಯಾಲ್ಯೂ ನಮ್ಮ ಟೆಕ್ಸ್ಟ್ ಬಾಕ್ಸಲ್ಲಿ ಇದ್ದಾಗ, ಈ ಕಂಡೀಷನ್ ಟ್ರೂ ಆದಾಗ ಈ ಎಲ್ಸ್ ಇಫ್ ಅಲ್ಲಿ ಇರೋ ಅಂಥ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಇದರಲ್ಲಿ ಏನಿದೆ ಅಗೇನ್, ಹೌದು ಸೆಕೆಂಡ್ ಕಂಡೀಷನಲ್ಲಿ ಇಂಡಿಯಾ ಈಸ್ ಕಂಟ್ರಿ ಅನ್ನೋದು ಫಸ್ಟ್ ಆಪ್ಷನ್ ಅಲ್ವಾ. ಸೊ ಆಪ್ಷನ್ 1 ಡಾಟ್ ವ್ಯಾಲ್ಯೂ ಟ್ರೂ ಆದರೆ ಕರೆಕ್ಟ್ ಆನ್ಸರ್. ಅದು ಬಿಟ್ಟು ಇನ್ನು ಯಾವುದೇ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ರೂ ಇನ್ಕರೆಕ್ಟ್ ಆನ್ಸರ್ ಅಂತ ಬರಬೇಕು. ದಟ್ಸ್ ಇಟ್, ಅಷ್ಟೇನೆ. ಇಲ್ಲಿಗೆ ನಮ್ಮ ಕ್ವಿಜ್ ಕ್ವಶನ್ಸ್ ಎಲ್ಲಾನು ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಓಕೆನಾ? ಆ್ಯಂಡ್ ಒನ್ ಮೋರ್ ಕಾನ್ಸೆಪ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಅಷ್ಟೇನೆ. ಏನಪ್ಪ ಅಂದರೆ ರೀಸೆಟ್ ಆಗುತ್ತಲ್ವಾ, ಒಂದು ಕ್ವಶನ್ ಆದ್ಮೇಲೆ ಮತ್ತೊಂದು ಕ್ವಶನ್ನ ನೀವು ಕಾಂಬೋ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಕ್ಕೆ ಹೋಗ್ತೀರಲ್ವ, ಒಂದು ಕ್ವಶನ್ ಅಟೆಂಡ್ ಮಾಡಾದ್ಮೇಲೆ ಇನ್ನೂ ಒಂದು ಕ್ವಶನ್ನ ಅಟೆಂಡ್ ಮಾಡೋಣ ಅಂತ ಕಾಂಬೋ ಬಾಕ್ಸ್ನ ಕ್ಲಿಕ್ ಮಾಡ್ತೀರಲ್ಲ, ಆವಾಗ ನಿಮ್ಮ ಲೇಬಲ್ ಬಾಕ್ಸಸ್ ಆಗಿರ್ಬೋದು, ಆಪ್ಷನ್ ಬಟನ್ಸ್ ಆಗಿರ್ಬೋದು ಎಲ್ಲನೂ ಕ್ಲಿಯರ್ ಆಗ್ತಿತ್ತಲ್ಲ. ಅದು ಹೇಗೆ ಅಂದರೆ, ಇಲ್ಲಿ ಇದೆ ಕೋಡ್. ಈ ಕೋಡ್ನ ನಾವು ಅಪ್ಲೈ ಮಾಡಿದಾಗ ನಮ್ಮ ಫಾರ್ಮು ರೀಸೆಟ್ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಇವೆಂಟ್ ಯಾವುದು ಕನ್ಸಿಡರ್ ಮಾಡಿದ್ದೀವಿ ಅಂದರೆ, ಗಾಟ್ ಫೋಕಸ್. ಕಾಂಬೋ ಬಾಕ್ಸ್ ಫೋಕಸ್ಗೆ ಬಂದಾಗ ಮೊದಲು ನಾವು ಫಸ್ಟ್ ಫಾರ್ಮ್ನ ಶುರು ಮಾಡಬೇಕಾದ್ರೆ ಯಾವ ಇವೆಂಟ್ನ ಉಪಯೋಗಿಸಿದ್ದೀವಿ ಅಂದರೆ ಲಾಸ್ಟ್ ಫೋಕಸ್. ಅದೇ ರೀಸೆಟ್ ಆಗಬೇಕು. ಇನ್ನೊಂದು ಕ್ವಶನ್ನ ಅಟೆಂಡ್ ಮಾಡಿದಾಗ ಹಳೆ ಕ್ವಶನ್ನು ಕಾಣಿಸ್ಬಾರ್ದು, ಎರೇಸ್ ಆಗಿಬಿಡ್ಬೇಕದು, ಡಿಸೇಬಲ್ ಆಗಬೇಕು ಅಂದಾಗ ನಾವು ಯಾವುದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಕಾಂಬೋ ಬಾಕ್ಸ್ ಗಾಟ್ ಫೋಕಸ್ ಅನ್ನೋವಂಥ ಇವೆಂಟನ್ನ ಯೂಸ್ ಮಾಡಿ ನಾವು ಆ ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಕಾಂಬೋ ಬಾಕ್ಸ್ನ ಕ್ಲಿಕ್ ಮಾಡಿದಾಗ ಅಂದರೆ ಅರ್ಥ, ಗಾಟ್ ಫೋಕಸ್ ಅಂದರೆ ಕಾಂಬೋ ಬಾಕ್ಸ್ನ ಸೆಲೆಕ್ಟ್ ಮಾಡಿದಾಗ ಏನೇನು ಕೆಲಸ ಮಾಡಬೇಕು. ಎಸ್, ಟೆಕ್ಸ್ಟ್ ಬಾಕ್ಸಲ್ಲಿರೋ ಅಂಥ ವ್ಯಾಲ್ಯೂ ಕ್ಲಿಯರ್ ಆಗಬೇಕು. ಯಾವುದು ಟೆಕ್ಸ್ಟ್ 1 ಅಂದರೆ ಸ್ಟೂಡೆಂಟ್ ನೇಮ್ನ ನೀವು ಕೊಡ್ತಿದ್ರಿ ಅಲ್ಲ, ಆ ಟೆಕ್ಸ್ಟ್ ಬಾಕ್ಸಲ್ಲಿರೋ ಅಂಥ ವ್ಯಾಲ್ಯೂ ನಲ್ ಆಗಬೇಕು. ದೆನ್ ಕ್ಯಾಪ್ಷನ್, ಕರೆಕ್ಟ್ ಆನ್ಸರ್, ಇನ್ಕರೆಕ್ಟ್ ಆನ್ಸರ್ ಅಂತ ಡಿಸ್ಪ್ಲೇ ಆಗ್ತಿತ್ತಲ್ಲ, ಅದು ಎಂಟಿ ಆಗಬೇಕು, ನಲ್ ಆಗಬೇಕು. ಈ ಡಬಲ್ ಕೊಟೇಶನ್ ಮಾರ್ಕ್ಸ್ ಕೊಟ್ಟರೆ
ನಲ್ ವ್ಯಾಲ್ಯೂ ಅಥವಾ ಎಂಟಿನೆಸ್ ತೋರಿಸುತ್ತೆ, ಏನೂ ಇಲ್ಲ. ನಲ್ ವ್ಯಾಲ್ಯೂ ಅಂದರೆ ಎಂಟಿ, ಆ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇವೆಲ್ಲ ಏನಪ್ಪ ಅಂದರೆ, ನೀವು ಆಪ್ಷನ್ಸ್ನ ಕ್ಲಿಕ್ ಮಾಡಿರ್ತೀರಲ್ಲ, ಯಾವುದೋ ಒಂದು ಆಪ್ಷನ್ನು ನೀವು ಕ್ವಶನ್ನ ಅಟೆಂಡ್ ಮಾಡುವಾಗ ಕ್ಲಿಕ್ ಮಾಡಿರ್ತೀರ, ಅದು ಟ್ರೂ ಆಗಿಬಿಡತ್ತೆ. ಅದನ್ನು ನಾವು ಮತ್ತೆ ರೀಸೆಟ್ ಮಾಡಬೇಕಲ್ವ, ಎಲ್ಲವನ್ನು ಅದಕ್ಕೆ ಫಾಲ್ಸ್ ಕಂಡೀಷನ್ಗೆ ತೊಗೊಂಡು ಬರ್ತೀವಿ. ಅದೇ ರೀತಿ ಪ್ರತಿ ಆಪ್ಷನಿನ ಕ್ಯಾಪ್ಷನನ್ನು ಕೂಡ ನಾವು ರೀಸೆಟ್ ಮಾಡಬೇಕಲ್ವ, ಹಾಗಾಗಿ ಇಲ್ಲಿ ನಲ್ ವ್ಯಾಲ್ಯೂನ ಸೆಟ್ ಮಾಡ್ತಾ ಇದ್ದೀವಿ. ದಟ್ಸ್ ಆಲ್. ನಿಮಗೆ ಟೋಟಲ್ ಆಗಿ ನೋಡಿದಾಗ ಇಟ್ ಈಸ್ ಲಿಟ್ಲ್ ಬಿಟ್ ಲೆಂತಿ ಅಂತ ಅನ್ನಿಸ್ಬಹುದೇನೋ, ಬಟ್ ನೀವು ನಿಧಾನಕ್ಕೆ ಇದನ್ನ ಅರ್ಥ ಮಾಡ್ಕೊಂಡು ಹೋಗಿದ್ದೆ ಆದರೆ ವೆರಿ ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ಏನೇನಕ್ಕೆ ನೀವು ಕೋಡ್ ಬರಿಬೇಕು, ಎಕ್ಸಿಟ್ ಬಟನ್ ಅಂದರೆ ಅನ್ಲೋಡ್ ಮೀ, ಇದು ನೋಡೇ ಇದ್ದೀರಾ ಹಿಂಗೆ ಕೆಲಸ ಮಾಡತ್ತೆ ಅಂತ ಗೊತ್ತು. 2 ಬಟನ್ಸಿಗೆ ಬರೆದಿರ್ತೀರ ಕೋಡ್ನ, ಎಕ್ಸಿಟ್ ಬಟನ್ದೊಂದು ಕೋಡು. ದೆನ್ ಸಬ್ಮಿಟ್ ಬಟನ್, ಇದರಲ್ಲಿ ಅಂದರೆ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ಏನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಬರೆದಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಈಸ್ ಕಾಂಬೋ ಬಾಕ್ಸ್ಗೆ ಸೆಲೆಕ್ಟ್ ಮಾಡಿದಾಗ, ಕಾಂಬೋ ಬಾಕ್ಸ್ನ ಸೆಲೆಕ್ಟ್ ಮಾಡಿದಾಗ ಅನ್ನೋದನ್ನ ಗಾಟ್ ಫೋಕಸ್ ಅನ್ನೋವಂಥ ಈವೆಂಟ್ನ ಬಳಸ್ಕೊತೀವಿ. ಸೆಲೆಕ್ಟ್ ಮಾಡಿದಾಗ ಏನು ಕೆಲಸ ಮಾಡಬೇಕು, ಮತ್ತು ಕಾಂಬೋ ಬಾಕ್ಸಿಂದ ಕರ್ಸರು ಹೊರಗೆ ಹೋದಾಗ ಏನು ಕೆಲಸ ಮಾಡಬೇಕು, ಲಾಸ್ಟ್ ಫೋಕಸ್. ಕಾಂಬೋ ಬಾಕ್ಸಿಂದ ಮತ್ತೊಂದು ಜಾಗಕ್ಕೆ ಕರ್ಸರ್ ಹೋದಾಗ ಏನು ಕೆಲಸ ಮಾಡಬೇಕು. ಟೋಟಲ್ ಆಗಿ 4 ಇವೆಂಟ್ಸೇ ನಾವಿಲ್ಲಿ ಬಳಸಿರೋದು. 1, 2, 3 and 4 ಕಾಂಬೋ ಬಾಕ್ಸ್ಗೆ ಸಂಬಂಧಪಟ್ಟಿರೋದು 2, ಆ್ಯಂಡ್ ಸಬ್ಮಿಟ್ ಬಟನ್ದು 1 ಇವೆಂಟು, ದೆನ್ ಎಕ್ಸಿಟ್ ಬಟನ್ದು 1 ಇವೆಂಟ್. ಇಷ್ಟೇ ನಾವು ಡಿಸೈನ್, ವೆರಿ ಸಿಂಪಲ್ ಆಗಿ ಇಲ್ಲಿ ನಾವು ಡಿಸೈನ್ ಮಾಡ್ಕೊಂಡು ಹೋಗಿದ್ದೀವಿ ನಮ್ಮ ಕ್ವಿಜ್ ಫಾರ್ಮ್ನ. ದಿಸ್ ಈಸ್ ಆಲ್ಸೋ ಯುವರ್ ಲ್ಯಾಬ್ ಪ್ರೋಗ್ರಾಮ್. ನಿಮ್ಮ ಲ್ಯಾಬಲ್ಲಿ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ ನೋಡಬೇಕಾಗತ್ತೆ. ಸೊ ಹಾಗಾಗಿ ಜಸ್ಟ್ ಮೇಕ್ ಅ ನೋಟ್ ಆಫ್ ದಿಸ್ ಕೋಡ್. ಆಗ್ಬೋದಾ? ಐ ವಿಲ್ ಮೂವ್ ದಿಸ್ ಕರ್ಸರ್. ನಿಮಗಾಗ ಕೋಡಿಂಗು ಗೊತ್ತಾಗತ್ತೆ, ಕಂಟಿನ್ಯೂಷನ್ ಎಲ್ಲಿದೆ ಅಂತ. This is got focus and this is lost focus. ನೀವು ಜಸ್ಟ್ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊತ ಹೋದರೆ ನೀವೇ ಕೂಡ ಫಾರ್ಮ್ಸ್ನ ಡಿಸೈನ್ ಮಾಡೋದಕ್ಕೆ ನೀವುಗಳು ರೆಡಿ ಆಗಬಹುದು. ಸೊ ಹೋಪ್ ನಿಮಗೆ ಈ ಕ್ವಿಜ್ ಫಾರ್ಮ್ ಹೇಗೆ ಡಿಸೈನ್ ಮಾಡೋದು ಅಂತ ಅರ್ಥ ಆಗಿದೆ ಅನ್ಕೊತೀನಿ. ಹಿಯರ್ ವಿ ವಿಲ್ ಎಂಡ್ ಅಪ್ ದ ಸೆಷನ್. ಇಲ್ಲಿ ಕಂಡೀಷನ್ ಮಾತ್ರ ಒಂಚೂರು ನೋಟ್ ಮಾಡ್ಕೊಳ್ಳಿ, ಓಕೆನಾ? ಐ ವಿಲ್ ಮೂವ್ ದ ಕರ್ಸರ್. Okay, I will end up the session. Thank you.